ಹಾಡು ಸಾರುತ್ತೀ ಹಾಡು. ಈ ನಿನ್ನ ಹಾಡು ಕೇಳಿ ಕುದುರೆಯ ಮೇಲೆ ವೇಗದ ಸರದಾನಕ್ಕೆ ತೇಲಿ ಹೋಗುವ ನನ್ನ ಮನಸ್ಸು ಹೇಳಿ ನಿನ್ನಲ್ಲಿಗೆ ಬರುವಂತೆ ಪುಂಗಿಯ ನಾದ ಕೇಳಿ ಹಾವು ಹರಿದು ಬರುತ್ತದೆ. ಈ ನಿನ್ನ ಕಾಣಬಿಡದ ಪ್ರಾಣ ಮಾಡಿ ನನ್ನ ಮನಸ್ಸು ನಿನ್ನೆಡೆಗೆ ಹರಿದು ಬರುತ್ತದೆ. ಹಾಡು ಸಾವಿತ್ರಿ ಹಾಡು. ಹಾಡಿ ನಿನ್ನ ಮನಸ್ಸು ಸಂತೋಷಪಡಿಸಿಕೊಳ್ಳುವುದಲ್ಲದೆ ಕಲಿದ ನನ್ನ ಮನಸ್ಸಿಗೂ ಸ್ವಲ್ಪ ಆಯಾಸ ಪರಿಹರಿಸುವ. ನಿಂತು ಮಾತನಾಡು. ಎಲ್ಲ ಹೆಣ್ಣುಗಳು ಒಂದೇ ರೀತಿಯನ್ನು ತಿಳಿದುಕೊಳ್ಬೇಡ. ಎಷ್ಟರಿಂದ ಮಾತನಾಡು. ಎಲ್ಲ ಹೆಣ್ಣುಗಳು ಹಣ್ಣುಗಳನ್ನು ಬೇವಿನ ಹಣ್ಣೆಂದು ತಿನ್ನಲು ಹೋದರೆ ವಿಷ ಕುರಿತ ಬೇವಿನ ಹಣ್ಣಾಗಿ ಈಗಿನ ನಿರ್ನಾಮಕ್ಕೆ ಕಾಣಬೇಕಾಗುತ್ತದೆ. ಎಚ್ಚರಿಕೆ ಎಚ್ಚರಿಕೆ. ಯಾಕಚಿತ್ರದ ಒಂದು ಹೆಣ್ಣಿನಿಂದ ಈ ಜಗನ್ನಾಥಗೆ ಎಚ್ಚರಿಕೆ ಎಂಬ ಶಬ್ದವನ್ನು ಕನಸಿನಲ್ಲಿ ಕಂಡಿಲ್ಲ. ಈ ಜಗವನ್ನು ಆಳುವ ಧೈರ್ಯವುಳ್ಳ ಈ ಜಗನ್ನ ಮನಸ್ಸು ಮಾಡಿದರೆ ನಿನ್ನನ್ನು ನನ್ನ ಆಳವಗಳಿಂದ ಇಳಿಸಿ ಕಳಿಸಿ ಈ ರಾತ್ರಿ ಅನುಭವಿಸಬಲ್ಲೆ. ಸೂರನಾದ ಈ ಜಗನ್ನಾಥನಿಗೆ ಅದು ಶೋಭೆ ತರುವುದರೆಂದು ಹಿಂದವರಿಗೆ ಬಂದು ಕೇಳುತ್ತಿದ್ದೇನೆ ಕಾಮವಿಕ್ಷೆಯನ್ನು. ಇದಕ್ಕೆ ನೀನು ಒಪ್ಪಿದರೆ ನನ್ನ ರಾಣಿ ಒಪ್ಪಿದರೆ ನೀ ಕಾಣುವ ಎಂಬ ಕೋಣೆ ಮಾರಿಕೋಣ. ಸೂರ್ಯನ ಸುತ್ತಲೇ ಹಣವಡು ಗರತಿಯಾದ ನನ್ನನ್ನು ಕೆಣಕಿದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಅಥವಾ ನಾರಿಯಾದ ನಾಡು ಮಾರಿಯಾಗಲೇ. ಮಾರಿಯಾಗ ತನಕ ಸಮಯ ಕೊಡಲಾರೆ. ಅಷ್ಟರೊಳಗಾಗಿ ಮುಗಿಸಿಕೊಳ್ಳುವೆ ನನ್ನ ಕಾರ್ಯವನ್ನು. ಈಗ ನನ್ನ ಒಪ್ಪು ತಪ್ಪಿದರೆ ನಿನ್ನ ಕೊರಳಿಗೆ ಪ್ರಾಪ್ತವಿದ್ದರೆ ನನ್ನ ಮಂಚಕ್ಕೆ ಕಟ್ಟುವೆ ನಿನ್ನ ನೂಲಿನ ಹಕ್ಕುವಿಂದ. ಮಾರಿಕೋಣ ಪಾಪದ ನಾಯಿಯಾದ ಮಾನವ ಸುರಕ ನಾಯಿ. ಇಲ್ಲಿವರೆಗೆ ಸೋಮ ಬಂದಿದ್ದ ನಿನಗೆ ಬುದ್ಧಿ ಹೇಳಿದ್ರೆ ನಿನ್ನ ವರ್ತನೆ ಮಿತಿ ನೋಡ್ತಾ ಇದ್ದಲ್ಲ. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟರು ಸರಿ. ಇಲ್ಲವಾದರೆ ಇದೇ ಕೆಲಸದಿಂದ ನಿನ್ನ ರುಂಡವನ್ನು ಬೇರ್ಪಡಿಸುವೆ. ಎತ್ತರಿಂದ ಮಾತನಾಡ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಸಾವಿತ್ರಿ ನಿನ್ನ ಮೈದು ಅವನೊಬ್ಬ ಹಾಡುಗಲ್ಲದ ಸುಳಿ. ಅವನೇನು ಮಾಡಬಲ್ಲ ಈ ಜಗನ್ನಾಥನನ್ನು. ಅವನು ಬಲವೇಗೆ ಬಿಗಿದಪ್ಪಿ ನನ್ನ ಕಾರ್ಯವನ್ನು ಮುಗಿಸಿಕೊಂಡು ಬಿಟ್ಟು ಬಿಡುತ್ತೇನೆ. ನೋಡು ಜಗನ, ಬಿಟ್ಟು ಬಿಡು ನನ್ನನ್ನು ದಯವಿಟ್ಟು. ನಾನು ನನ್ನ ತಂಗಿಯನ್ನು ತೆಗೆದು ನನ್ನನ್ನು ಬಿಟ್ಟು ಬಿಡು. ನನ್ನ ಮೈದ ಈಗ ಹೊಳೆಗೆ ಜಲಕಕ್ಕೆ ಅವನನ್ನು ಬಂದರೆ ಅವನಿಗೆ ಕಣ್ಣಿಗೆ ಏನಾದ್ರೂ ನೀನು ಬಿದ್ದರೆ ನಿನ್ನ ಕಣ್ಣನ್ನು ಕತ್ತರಿಸಿ ದೇವಿಗೆ ಅರ್ಪಣೆ ಕೊಡುತ್ತಾರೆ. ಈ ಘನತೆಯ ಮಾನ ಉಳಿಸಿಕೊಂಡು ಈ ನಿನ್ನ ಪ್ರಾಣ ಉಳಿಸಿಕೋ. ನಿನ್ನ ಮೈದು ಅವನೊಬ್ಬ ಹಾಲುಗಲ್ಲದ ಸುಳಿ. ಅವನೇನು ಮಾಡಬಲ್ಲ ಈ ಜಗನ್ನಾಥನನ್ನು. ಅವನು ಬರೋ ವೇಳೆಗೆ ನಿನ್ನನ್ನು ಬಿಗಿದಪ್ಪೆ ನನ್ನ ಕಾರ್ಯವನ್ನು ಮುಗಿಸಿಕೊಂಡು ಬಿಟ್ಟು ಬಿಡುತ್ತೇನೆ. ಊರಲ್ಲಿ ದೊಡ್ಡ ವ್ಯಕ್ತಿ ಅಂತ ಮರೆಯುತ್ತಿರುವ ನೀನು, ಕಂಡು ಹೆಣ್ಣು ಮಕ್ಕಳ ಕೊಲದಕ್ಕೆಯನ್ನು ಬಯಸುವ ನೀನು ಗಂಡಸೆ. ನಿಮ್ಮಂತ ಗಂಡಸಿನ ಮೇಲೆ ಪುರುಷ ಸಮಾಜಕ್ಕೆ ತಲೆಯೆತ್ತಿರುವಂತಾಗಿದೆ. ಈ ನಿನ್ನ ಕಾಮವನ್ನು ತೀರಿಸಿಕೊಳ್ಳಬೇಕಾದರೆ ಭಾರತದಲ್ಲಿ ದುಡಿದು ಹಾಕಲಾರದ 19 ಹೆಣ್ಣು ಮಕ್ಕಳು ಕೊಟ್ಟಲಕ್ಕೆ ಸೇರದಲ್ಲಿ ಚೋಡಂತಸ್ತಿನ ಮನೆಯಲ್ಲಿ ವಾಸವಾಗಿದ್ದಾರೆ. ತೀರಿಸಿಕೊಳ್ಳಿ ನಿನ್ನ ಕಾಮವನ್ನ. ಅದನ್ನು ಬಿಟ್ಟು ಆರ ಧರ್ಮದ ನಾಡಿ ಮೇಲೆ ಕಣ್ಣು ಹಾಕಿದ್ದೇವೆ.
ಅತ್ತಿಗೆ ಮೈದ ಒಳ್ಳೆಯ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿ ಅಪ್ಪ. ನೀನು ನನಗೆ ಮಾತು ಕೊಡಬೇಕು. ಜಗನ್ನಾಥ್, ಕಾಲಿಂದ ಸರ್ಪದ ಎಡೆಯಲ್ಲಿ ರಕ್ತ ಇರುತ್ತದೆ, ಅದನ್ನು ಮುಟ್ಟಲು ಹೋದರೆ ನಿನಗೆ ಅಪಾಯ. ಸರ್ಪದ ಎಡೆಯಲ್ಲಿ ರಕ್ತವಿದ್ದಂತೆ ನನ್ನತ್ತಿಗೆ ಮಗತ್ತಿಗೆಯನ್ನು ಕೆಳಗಲು ಬಂದು ಮಗನೇ, ನಿನ್ನ ಜೀವ ಸಹಿತ ವಿಷಲ್ಲ ನೆನೆಸಿಕೊಳ್ಳಿ. ಬೇಡ, ಬಿಟ್ಟು ಬಿಡು ಅವನದು. ನೋಡಪ್ಪ, ಬಿಟ್ಟು ಬಿಡು. ಇವನು ಹೊಡೆದು ನೀನ್ ಯಾಕ ಪಾಪ ಕಟ್ಟಿಕೊಳ್ತಿ? ಇನ್ನು ಮುಂದಾದ್ರೂ ಒಳ್ಳೆಯಾಗಿ ಮಾಡಲಿ. ನೋಡದೇನೋ ಹಣ್ಣು ಕುಲವನೇ, ನನ್ನ ಅತ್ತಿಗೆ ಈ ಕುಲವನ್ನ ಹೆಣ್ಣನ್ನು ಇಲ್ಲಿ ಅನುವನವನ್ನು ಕತ್ತರಿಸಿ ಈ ಕರತಿ ಹಣೆಗೆ ಸಿಂಧೂರ ತಿಲಕವನ್ನು ಇಡುತ್ತಿದ್ದೆವು. ಆದರೆ ನಿನ್ನ ಅತ್ತಿಗೆ ನಿನಗೆ ಜೀವದಾನ ಮಾಡಿದ್ದಾಳೆ. ಹೋಗು ಹೋಗು ಹೋಗು. ಬಸವರಾಜ್, ಈ ಜಗನ್ನಾಥನಿಗೆ ಮೊದಲನೆಯ ಅಂಕಣದಲ್ಲಿ ಅವಮಾನ ಮಾಡಿರುತ್ತೇನವೇ? ಒಂದು ಹೆಣ್ಣಿನಿಂದ ಅವಮಾನಿತನಾಗಿ ಈಗ ಹಿಂದಿರುಗುತ್ತಿದ್ದೇನೆ. ಇದು ಕೇವಲ ಕ್ಷಣಿಕ. ಇಲ್ಲೂ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಸೇರಿ ನಿಮ್ಮೆಲ್ಲರನ್ನು ಚಿತ್ರ ಮಾಡುವುದೇ ಈ ಜಗನ್ನಾಥನ ನಾಟಕದ ಎರಡನೆಯ ಸನ್ನಿವೇಶ. ಇಲ್ಲಿ ಏಕೆ ಬಂದಿರುವಿರಮ್ಮ? ಮೈದ, ದೇವರ ಪೂಜೆಗೆಂದು ಬಂದಿದ್ದೀಪ್ಪ. ನೋಡಪ್ಪ, ಇಲ್ಲಿ ನಡೆದದಂತೆ ಯಾರ ಮುಂದೆ ಹೇಳಬೇಡ. ಆಯ್ತು ಅತ್ತಿಗೆ, ಒಂದು ಮಾತು ಯಾಕೆ 10 ಮಾತು ನೆನೆಸಿಕೊಡುತ್ತೇನೆ. ಅದ್ಯಾವ ಮಾತು ಹೇಳುತ್ತಿಗೆ? ನೋಡಪ್ಪ, ಇಲ್ಲಿ ನಡೆದ ವಿಷಯಗಳು ಯಾರ ಮುಂದೆ ಹೇಳ್ಬೇಡದಂತ ನನಗೆ ನೀನು ಮಾತು ಕೊಡ್ಬೇಕಪ್ಪ. ಆಯ್ತು ಅತ್ತಿಗೆ, ತೆಗೆದುಕೊಂಡು ನೀನು ಜಳಕಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬಾ, ನಾನು ಮನೆಗೆ ಹೋಗುತ್ತೇನೆ. ಇಲ್ಲ ಅತ್ತಿಗೆ, ಇಲ್ಲ. ನಾನು ನಿಮ್ಮನ್ನೇ ಮನೆ ಕಡೆಗೆ ಕಳುಹಿಸಿ ಆನಂತರ ನಾನು ಸ್ನಾನಕ್ಕೆ ಹೋಗ್ತೇನೆ. ನಡೆಯಿರಿ ಅತ್ತಿಗೆ, ಮನೆಗೆ ಹೋಗೋಣ. ಬಾರಪ್ಪ, ಹೋಗೋಣ.